Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗಿಂದ ವ್ಲಾಗ್ ಮಾಡಿಲ್ಲ, ಯಾಕಂದರೆ ಮಾರ್ನಿಂಗ್ ಅದೇ ರೂಟೀನ್. ಅದು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ ಕುಡಿಯೋದು, ಆಮೇಲೆ ಸನ್ಲೈಟ್ಗೆ ಹೋಗೋದು, ಸ್ವಲ್ಪ ವಿಟಮಿನ್ ಡಿ ಸಿಗುತ್ತೆ ಅಂತ. ಬಿಕಾಸ್ ವರ್ಕ್ ಮಾಡ್ತಾ ಇರ್ತೀನಲ್ಲ, ಸೊ ಅದಕ್ಕೆ ಈಚೆ ಹೋಗಲ್ಲ ಅಲ್ವಾ. ಸೊ ಅದಕ್ಕೆ ಮಾರ್ನಿಂಗ್ ಒಂದು 5 to 10 minutes ವಿಟಮಿನ್ ಡಿ ಕನ್ಸ್ಯೂಮ್ ಮಾಡ್ತೀನಿ. ಅಂದರೆ ಈಚೆ ಬಿಸಿಲಿಗೆ ಹೋಗಿ ಬಿಸಿಲು ಕಾಯ್ತೀನಿ. ಆಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್, ಆಮೇಲೆ ವರ್ಕ್ ಇರ್ದಿದೆ ಅಲ್ಲ. ಸೊ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅನಲಿಸ್ಟ್ ಅಂತ ಅವತ್ತು ಹೇಳಿದ್ದೆ ಅಲ್ಲ, ಆ ವರ್ಕ್ ಇರುತ್ತೆ. ಸೊ ಆ ವರ್ಕ್ 9 ಸ್ಟಾರ್ಟ್ ಮಾಡ್ಬೋದು, ಇಲ್ಲ 9:30ಗೆ ಲಾಗಿನ್ ಆಗ್ಬೋದು. ಸೊ 9 to 9:30 ಒಳಗಡೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿ ಆಮೇಲೆ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿದೆ. ವರ್ಕ್ ಸ್ಟಾರ್ಟ್ ಮಾಡ್ತಾ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಹೇಳಿದ್ನಲ್ಲ, ಸೊ 9 to 6 ವರ್ಕ್ ಮಾಡ್ತೀನಿ ಅಂತ. ಅಂದರೆ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ವರ್ಕ್ ಮಾಡಿ, ಸೊ ದ್ಯಾಟ್ ನಿಮ್ಮ ಹೆಲ್ತ್, ಅಂದರೆ ಇವಾಗ ಸ್ಟ್ರೆಸ್ ಇದ್ದಾಗ, ಫುಲ್ ಸ್ಟ್ರೆಸ್ ಅಂತ ಅಂದಾಗ ಸ್ವಲ್ಪ ಬ್ರೇಕ್ ತೊಗೊಳೋದ್ರಿಂದ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ನೀರು ಕುಡಿಬೇಕು ಎಲ್ಲ ಹೇಳಿದ್ದೆ ಅಲ್ಲ ಲಾಸ್ಟ್ ವ್ಲಾಗ್ಸ್ಗಳಲ್ಲಿ. ಸೊ ಅದನ್ನು ಫಾಲೋ ಮಾಡಿಕೊಂಡು ಮಾರ್ನಿಂಗಿಂದ ಇವಾಗ ಆಲ್ರೆಡಿ ಟೈಮ್ ಬಂದು 6:15 ಆಗೋಗಿದೆ. ಸೊ ಇವಾಗ ಇನ್ನು 15 minutes ಇದೆ ಲಾಗೌಟ್ ಆಗೋದಕ್ಕೆ. ಸೊ ಲಾಗೌಟ್ ಆಗಬೇಕು, ಸ್ವಲ್ಪ ವರ್ಕ್ ಇದೆ, ಅದನ್ನು ಆಮೇಲೆ ಮಾಡೋಣ. ಇವತ್ತಿನ ವ್ಲಾಗೇ ಸ್ಟಾರ್ಟ್ ಮಾಡಿಲ್ವಲ್ಲ ಅಂತ ಅಂದ್ಕೊಂಡು ವ್ಲಾಗ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಮನೇಲೆಲ್ಲ ಇವತ್ತು ಸೋಮವಾರ ಆಗಿರೋದ್ರಿಂದ, ಮಂಡೇ ಆಗಿರೋದ್ರಿಂದ ಇವತ್ತು ಲಾಸ್ಟ್ ಕಾರ್ತಿಕ ಮಾಸ ಸೋಮವಾರ. ಸೊ ಅದಕ್ಕೆ ಮನೇಲೆಲ್ಲ ಫುಲ್ ಪೂಜೆ ಎಲ್ಲ ಆಯಿತು. ಸೊ ನಾನು ಪೂಜೆ ಎಲ್ಲ ಮಾಡಿ ಇವಾಗ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನು ಶೇರ್ ಮಾಡೋಣ ಅಂದ್ಕೊಂಡಂದ್ರೆ, ಸ್ವಲ್ಪ ಮೋಟಿವೇಶನ್ ಥರ ವ್ಲಾಗ್ ಮಾಡೋಣ. ಯಾಕೆ ಮಾಡಬಾರ್ದು ಅಂದರೆ, ನಾನು ಇವಾಗ ಮೋಟಿವೇಟ್ ಆಗಿ ನನ್ನ ವರ್ಕ್ಸ್ ಎಲ್ಲ ಹೆಂಗೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಿಮಗೂ ಸ್ವಲ್ಪ ಹಂಗೆ ಮೋಟಿವೇಶನ್ ಇರಲಿ ಅಂತ. ಸೊ ಮೋಟಿವೇಶನ್ ಅಂತ ಅಂದ ತಕ್ಷಣ ಏನು ಚಿಕ್ಕ ಹುಡುಗಿ ಅಥವಾ ಇನ್ನು ಜಾಸ್ತಿ ಏಜ್ ಆಗಿರೋರೇ ಮೋಟಿವೇಶನ್ ಕೊಡಬೇಕು ಅಂತೆಲ್ಲ ಏನಿಲ್ಲ. ಸೊ ನನಗೇನು ಅನಿಸ್ತು ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಏನಂತ ಅಂದರೆ, ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಲೇಸಿನೆಸ್ ಬೇಡ. ಇವಾಗ ಏನಾದರೂ ಒಂದು ಅಂದ್ಕೊಂಡಿದ್ದೀವಿ, ಅದನ್ನು ಮಾಡಬೇಕು, ನಾಳೆ ಮಾಡೋಣ ಆ ಥರ ಎಲ್ಲ ಅದೆಲ್ಲ ಇದ್ದರೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಕೊನೆಗೆ ನಿಮ್ಮ ಕೈಲಿ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೇ ಏನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಆ ಕ್ಷಣದಿಂದನೇ ಸ್ಟಾರ್ಟ್ ಮಾಡೋಕ್ಕೆ ಆಗಿಲ್ವಾ, ಆ ಕ್ಷಣದಿಂದ ಸ್ಟಾರ್ಟ್ ಮಾಡೋದಕ್ಕೆ ಅದಕ್ಕೆ ಏನೇನು ಪ್ರಯತ್ನ ಬೇಕೋ ಅದನ್ನೆಲ್ಲ ಮಾಡೋಣ ಅನ್ನೋ ಥರ ಮೋಟಿವೇಟ್ ಆಗಿರಬೇಕು. ಸೊ ನಾನು ಅಷ್ಟೇ, ಅದೇ ನಾನು ಲಾಸ್ಟ್ ವೈ ಐ ಸ್ಟಾರ್ಟೆಡ್ ಯೂಟ್ಯೂಬ್ ಅನ್ನೋದ್ರಲ್ಲಿ ಹೇಳಿದ್ದೀನಿ. ಸೊ ವ್ಲಾಗ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ತುಂಬ ದಿನದಿಂದ ಅನ್ಕೋತಾನೆ ಇದೆ, ಬಟ್ ಅದ್ರ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಒಂದು ಫೈನ್ ಡೇ ಅನಿಸ್ತು ನಾನು ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ 1 week ಆಗಿದೆ ಸ್ಟಾರ್ಟ್ ಮಾಡಿ. ಸೊ ಹಾಗೇ ನೀವು ಅಷ್ಟೇ, ಏನೇ ಸ್ಟಾರ್ಟ್ ಮಾಡಬೇಕಂದ್ರೆ ಸಣ್ಣ ಪುಟ್ಟ ಕೆಲಸ ಇದ್ರೂ ಪರವಾಗಿಲ್ಲ. ಸೊ ಅವಾಗಲೇ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನೂ ಒಂದು ಏನಂದರೆ, ಸ್ಟಾರ್ಟ್ ಮಾಡ್ತಾರೆ ಕೆಲವರು, ಆಮೇಲೆ ಅರ್ಧದಲ್ಲೇ ಕೆಲಸನ ಬಿಟ್ಬಿಡ್ತಾರೆ. ಅಂದರೆ ಇವಾಗ ಏನಾದರೂ ಒಂದು ವರ್ಕ್ ಸ್ಟಾರ್ಟ್ ಮಾಡಿರ್ತಾರೆ, ಸೊ ಅದನ್ನು ಅರ್ಧದಲ್ಲೇ ಬಿಡೋದ್ರಿಂದ ಅದೇನು ಪ್ರಯೋಜನ ಇಲ್ಲ. ಸೊ ಅದಕ್ಕೇ ಕನ್ಸಿಸ್ಟೆನ್ಸಿ ಇಸ್ ತುಂಬ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿಯಾಗಿ ಇವಾಗ ಏನೇ ಮಾಡಬೇಕಂದ್ರೂ ಇವಾಗ ನಾನು ಡೈಲಿ ವ್ಲಾಗ್ದು ಚಾಲೆಂಜ್ ತೊಗೊಂಡಿದ್ದೀನಿ. 40 daysವರೆಗೂ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಹಂಗೆ ನೀವು ಏನಾದರೂ ಒಂದು ಚಾಲೆಂಜಿಂಗಾಗಿ ತೊಗೊಂಡು ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸ್ಬೇಡಿ. ಏನಾದರೂ ಅಡೆತಡೆಗಳು ಏನೇ ಸ್ಟಾರ್ಟ್ ಮಾಡಿದ್ರೂ ಸ್ವಲ್ಪ ಪ್ರಾಬ್ಲಮ್ಸ್ ಅಥವಾ ಏನಾದರೂ ಒಂದು ಹಾಗೆ ಆಗುತ್ತೆ. ಸೊ ಅದಕ್ಕೇ ನಾವೇನೇ ಮಾಡಿದ್ರೂ ಕನ್ಸಿಸ್ಟೆನ್ಸಿ ಇಸ್ ತುಂಬ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಇರಬೇಕು. ಕನ್ಸಿಸ್ಟೆನ್ಸಿ ಇವಾಗ ನಾವು ಒಂದು ಒಳ್ಳೆಯ ದಿನಚರಿ ಅಂದರೆ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಕೆಲವು ಜನ. ಅದೇ 75 days ಚಾಲೆಂಜ್ ನೆನಪಿದೆಯಾ? ರೀಲ್ಸಲ್ಲೆಲ್ಲ ಫುಲ್ ಫೇಮಸ್ ಆಗಿತ್ತು.
ಸೊ ಅದನ್ನು ಸ್ವಲ್ಪ ಜನ ಕಂಪ್ಲೀಟ್ ಮಾಡೋಕ್ಕಾಯಿತು. ಯಾಕಂತಂದರೆ ಅವ್ರು ಕನ್ಸಿಸ್ಟೆನ್ಸಿಯಾಗಿ ಡಿಸಿಪ್ಲಿನ್ಡಾಗಿ ಮೇಂಟೈನ್ ಮಾಡಿದ್ರು. ಸೊ ಅದಕ್ಕೆ ಅವರು ಕಂಪ್ಲೀಟ್ ಮಾಡಿದ್ರು. ಸ್ವಲ್ಪ ಜನ ಅರ್ಧದಲ್ಲೇ ಬಿಟ್ಬಿಟ್ರು. ಸೊ ಇದರಿಂದ ಏನು ಹೇಳ್ತೀನಿ ಅಂದರೆ, ಕನ್ಸಿಸ್ಟೆಂಟಾಗಿ ಏನೇ ಪ್ರಯತ್ನ ಪಟ್ಟರು ಕನ್ಸಿಸ್ಟೆನ್ಸಿ ಇದ್ದರೆ ಲೈಫಲ್ಲಿ ಏನೇ ಗೋಲ್ಸ್ ಇದ್ದರೂ ಅಚೀವ್ ಮಾಡೋದಕ್ಕಾಗತ್ತೆ. ಸೊ ಕನ್ಸಿಸ್ಟೆನ್ಸಿ, ನಾನು ಫಸ್ಟು ಹಾಟ್ ವಾಟರ್ ಕುಡಿಯೋದು ಅಂತ ಹೇಳಿದ್ನಲ್ಲ ಮಾರ್ನಿಂಗ್. ಸೊ ಫಸ್ಟ್ ಕನ್ಸಿಸ್ಟೆನ್ಸಿಯಿಂದ ಕುಡಿತಿರ್ಲಿಲ್ಲ. ಸ್ವಲ್ಪ ದಿನ ಕುಡಿತಿದ್ದೆ, ಒಂದಿನ ವರ್ಕ್ ಅಂತ ಅಂದ್ಬಿಟ್ಟು ಮರ್ತೋಗ್ತಿದ್ದೆ. ಸೊ ಅದನ್ನು ಕನ್ಸಿಸ್ಟೆಂಟಾಗಿ ಕುಡ್ಕೊಂಡು ಬಂದಿರೋದ್ರಿಂದ ಸೊ ನನಗೂ ನನ್ನ ಲೈಫ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಅಂದರೆ ಹೆಲ್ತ್ ವಿಚಾರದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ ಹಾಟ್ ವಾಟರ್ ಕುಡಿಯೋದ್ರಿಂದ. ವಿಟಮಿನ್ ಡಿ ಅಂತ ಹೇಳಿದ್ನಲ್ಲ, ಅದೂ ಅಷ್ಟೇ, ಅದರಿಂದನೂ ತುಂಬ ಯೂಸ್ ಆಗಿದೆ. ಸೊ ಏನೇ ಒಳ್ಳೆ ಲೈಫ್ ಸ್ಟೈಲ್ನ ನೀವು ಅಳವಡಿಸ್ಕೊಂಡ್ರೂ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಲ್ಲ. ಸ್ವಲ್ಪ ದಿನ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಸೊ ಅದೆಲ್ಲ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ನಮ್ಮ ಲೈಫ್, ನಮ್ಮ ಹೆಲ್ತ್, ಅದೇ ಅಪ್ಪು ಸರ್ ಹೇಳ್ದಂಗೆ ಇರೋದೊಂದು ಜೀವನ, ಚೆನ್ನಾಗಿ ಇರಬೇಕು, ಚೆನ್ನಾಗಿ ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಅಂದರೆ ಸೊ ಲೈಫ್ ಸ್ಟೈಲಲ್ಲಿ ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಲೈಫಲ್ಲಿ ಏನೇ ಒಳ್ಳೆಯದನ್ನು ಅಳವಡಿಸ್ಕೊಂಡ್ರು ಅದನ್ನು ಅರ್ಧದಲ್ಲೇ ಬಿಡಬೇಡಿ. ಕನ್ಸಿಸ್ಟೆನ್ಸಿಯಿಂದ ಮಾಡಿದ್ರೇ ನಿಮಗೆ ಅದರದ್ದು ಏನಂತಾರೆ ರಿಸಲ್ಟ್ ಸಿಗೋದು. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೆಲವೊಂದ್ಸಲಿ ಗೋ ವಿತ್ ದ ಫ್ಲೋ ಅನ್ನೋ ಥರ ಲೈಫಲ್ಲಿ ಏನೇ ಬಂದ್ರೂ, ಏನೇ ನಮಗೆ ಕಷ್ಟದ ಸಿಚುವೇಶನ್ಸ್ ಬಂದ್ರೂ ಅದನ್ನು ಎದುರಿಸ್ಬೇಕು. ಸೊ ಕಷ್ಟ ಬಂತು, ಅಯ್ಯೋ ನನಗೆ ಬಂತು ಅನ್ನೋ ಥರ ಕೂತ್ಕೋಬಾರ್ದು. ಸೊ ಏನೇ ಕಷ್ಟ ಬಂದ್ರೂ ಅದನ್ನು ಓವರ್ಕಮ್ ಮಾಡಬೇಕು. ಫಸ್ಟು ನಾನು ಹೇಳಿದ್ದಲ್ಲಿ ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ಅವತ್ತೇ ಅಲ್ಲೇ ಆ ಕ್ಷಣದಲ್ಲಿ ಸ್ಟಾರ್ಟ್ ಮಾಡಿ ಅಂತ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಆ್ಯಂಡ್ ಹಾರ್ಡ್ ವರ್ಕ್, ಮತ್ತು ಲೈಫಲ್ಲಿ ಡಿಸಿಪ್ಲಿನ್, ಈ 4 ಇದ್ದರೆ ನಾವೇನೇ ಅಂದ್ಕೊಂಡ್ರು ಲೈಫಲ್ಲಿ ಅದನ್ನು ಅಚೀವ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೈಫಲ್ಲಿ ಫಸ್ಟ್ ಹೇಳ್ದಂಗೆ ಏನೇ ಸ್ಟಾರ್ಟ್ ಮಾಡಬೇಕಿದ್ರು ಆ ಕ್ಷಣದಲ್ಲೇ ಸ್ಟಾರ್ಟ್ ಮಾಡಿ. ಮತ್ತು ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿನೂ ಇಂಪಾರ್ಟೆಂಟ್, ಡಿಸಿಪ್ಲಿನ್ ಇಂಪಾರ್ಟೆಂಟ್. ಈ 4 ಲೈಫಲ್ಲಿ ನಾವು ಏನಾದರೂ ಕರೆಕ್ಟಾಗಿ ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ ಫುಲ್ ಸಕ್ಸಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಇಷ್ಟು ಹಾರ್ಡ್ ವರ್ಕ್ ಅಂದರೆ ನಿಮ್ಮದೇನಿದೆ ಕೆಲಸ, ನಮ್ಮದೇನಿದೆ ಅದನ್ನು ಅಚ್ಚುಕಟ್ಟಾಗಿ 100% ಕೊಡೋಕ್ಕಾಗಿಲ್ಲ ಅಂದ್ರೂ 75% ಆದರೂ ಪರವಾಗಿಲ್ಲ, ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಹಾರ್ಡ್ ವರ್ಕ್ ಮಾಡಿದ್ರೆ. ಇವಾಗ ನಮಗೆ ಎಕ್ಸಾಮ್ಸ್ ಅಂದ್ಕೊಳ್ಳಿ, ಎಕ್ಸಾಮ್ಸಲ್ಲಿ ಓದಿರ್ತೀರ, ತುಂಬ ಚೆನ್ನಾಗಿ ಓದಿರ್ತೀರ ಆ್ಯಂಡ್ ಚೆನ್ನಾಗೂ ಬರೆದಿರ್ತೀರ, ಬಟ್ ಆದರೆ ಕರೆಕ್ಷನ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಸೊ ಹಂಗೇ ಇದಿಷ್ಟೂ ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಇದಿಷ್ಟು ಇದ್ದರೆ ನಾವು ಲೈಫಲ್ಲಿ ಏನಿದ್ರು ಅಚೀವ್ ಮಾಡ್ಬೋದು. ಆಮೇಲೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಇದಿಷ್ಟು ಕರೆಕ್ಟಾಗಿ ಮಾಡಿದ್ರೆ ನಾವು ದೇವರ ಆಶೀರ್ವಾದ ಇದ್ದೇ ಇರುತ್ತಲ್ಲ. ಸೊ ಹಂಗೆ ಎಲ್ಲ ಅಚೀವ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದರೆ, ಮೋಟಿವೇಟ್ ಆಗಿದ್ದರೆ, ನಿಮಗೂ ಮೋಟಿವೇಶನ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನಾಳೆಗೆ ಒಳ್ಳೆ ವ್ಲಾಗ್ ಮುಖಾಂತರ ನಾಳೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. Thanks